ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇನ್ 2026 ಎ ಗುಡ್ ಚಾಯ್ಸ್ ಆರ್ ಬ್ಯಾಡ್ ಚಾಯ್ಸ್? ಎಸ್, ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾಕೆಂದ್ರೆ ಆಲ್ರೆಡಿ ಆಪ್ಷನ್ಸ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಇವಾಗ ನಾವೇನಾದ್ರೂ ಕಂಪ್ಯೂಟರ್ ಸೈನ್ಸ್ 2026 ಅಲ್ಲಿ ನಾವು ಚೂಸ್ ಮಾಡಿದ್ರೆ ಯಾವ ರೀತಿ ಇರುತ್ತೆ? ಸಪೋಸ್ ಜಾಬ್ಸ್ ವೈಸ್ ಯಾವ ರೀತಿ ಇರುತ್ತೆ, ಅದಾದ್ಮೇಲೆ ಸ್ಕೋಪ್ ವೈಸ್ ಯಾವ ರೀತಿ ಇರುತ್ತೆ, ಸ್ಯಾಲರಿ ರೇಂಜ್ ಯಾವ ತರ ಇರುತ್ತೆ, ಅದರ ಮೇಲಾಗಿ ಬೆಸ್ಟ್ ಕಾಲೇಜಸ್ ಫಾರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಯಾವುದು ಇನ್ ಕರ್ನಾಟಕ ಅನ್ನೋದು ನೋಡೋಣ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಇನ್ ದ ಟಾಪಿಕ್, ದಟ್ is the CSC a good or a bad choice in 2026? ಅದ್ರ ರಿಲೇಟೆಡ್ ಆಗಿ ಜಾಬ್ಸ್, ಸ್ಕೋಪ್, ಸ್ಯಾಲರಿ ಮತ್ತೆ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಇನ್ ಕರ್ನಾಟಕ ನೋಡೋಣ. ರೈಟ್. ಸೊ ವೆರಿ ಫಸ್ಟ್ ಥಿಂಗ್ ಏನಂದ್ರೆ ಫೋಕಸ್ ಬಗ್ಗೆ ಮಾತಾಡ್ತೀನಿ. ಮೊದಲೆಲ್ಲ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಅಂದ್ರೆ ಒಂದು ಲೆವೆಲ್ಗೆ ನೋಡ್ತಾ ಇದ್ರು. ಇವಾಗ ಕಂಪ್ಲೀಟ್ ಆಗಿ ಶಿಫ್ಟ್ ಆಗಿದೆ ಬಿಕಾಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಾಗಂತೇಳಿ ಇದರದ್ದು ವ್ಯಾಲ್ಯೂ ಏನು ಕಮ್ಮಿ ಆಗಿಲ್ಲ, ಅದರ ಬದಲಾಗಿ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಿದೆ. ಅದು ಯಾವ ರೀತಿ ಅನ್ನೋದು ನೋಡೋಣ. ಫೋಕಸ್ ಆಗಿ ನೋಡೋದಾದ್ರೆ ಇದೆಲ್ಲ ನಾನು ಟೈಪ್ ಮಾಡ್ಕೊಂಡು ಬಂದಿದ್ದೀನಿ ಬಿಕಾಸ್ ನಿಮಗೆ ಒಂದು ಪ್ರಾಪರ್ ಇನ್ಫಾರ್ಮೇಶನ್ ಸಿಗಲಿ ಅಂತೇಳಿ. ಓಕೆನಾ? ರೈಟ್. ಸೊ ಫೋಕಸ್ ಬಗ್ಗೆ ಮಾತಾಡೋದಾದ್ರೆ, ಓಕೆ, ಸೊ ಫೋಕಸ್ ಯಾವ ರೀತಿ ಶಿಫ್ಟ್ ಆಗಿದೆ ಅನ್ನೋದು ತೋರಿಸ್ತೇನೆ ನಿಮಗೆ. ರೈಟ್. ಸೊ ಫಸ್ಟ್, ಚೂಸಿಂಗ್ ಅ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇನ್ 2026 is no longer guarantee golden tickets. ಓಕೆ, ಸೊ ಇದು ಗೋಲ್ಡನ್ ಟಿಕೆಟ್ ಮೊದಲಿತ್ತು, ಇವಾಗ ಇಲ್ಲ. ಗ್ಯಾರಂಟಿ ಇಲ್ಲ, ಟಿಕೆಟ್ ಇದೆ ಬಟ್ ಗ್ಯಾರಂಟಿ ಇಲ್ಲ ಇನ್ 2026 ಆದ್ಮೇಲೆ. ಬಟ್ ಇಟ್ ರಿಮೈನ್ಸ್ ದ ಮೋಸ್ಟ್ ಲುಕ್ರೇಟಿವ್ ಅಂಡ್ ಹೈ ಪೊಟೆನ್ಷಿಯಲ್ ಇಂಜಿನಿಯರಿಂಗ್ ಬ್ರಾಂಚ್ ಅವೈಲೇಬಲ್. ಇವಾಗ್ಲೂ ಸಹ AI ಬಂದ್ರೂ ಸಹ CSC ಅದರ ಗತ್ತು ಏನಂತೂ ಕಮ್ಮಿ ಆಗಿಲ್ಲ. ಓಕೆ, ಗತ್ತಂತೂ ಕಮ್ಮಿ ಆಗಲಿ, ಏನು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಹೊರತು ಕಮ್ಮಿ ಅಂತ ಆಗ್ತಿಲ್ಲ. ಬಟ್ ಈ ಟೈಮಲ್ಲಿ ಯಾಕೆ ಈ ತರ ಕ್ವಶನ್ ಬರ್ತಿದೆ ಸರ್, ಕಂಪ್ಯೂಟರ್ ಸೈನ್ಸ್ ತಗೊಳ್ಳೋದಾ ಅಥವಾ ಬ್ಯಾಡ್ವಾ ಅಂತ ಈ ತರ ಕ್ವಶನ್ ಯಾನಿಗೆ ಬರೋದು ಅಂತೇಳಿ ನಿಮಗೆ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಫಸ್ಟ್, ದ ಗ್ರೌಂಡ್ ರಿಯಾಲಿಟೀಸ್ ಹ್ಯಾವ್ ಶಿಫ್ಟೆಡ್ ಡ್ರಾಮೆಟಿಕಲಿ ಓವರ್ ದ ಲಾಸ್ಟ್ ಕಪಲ್ ಆಫ್ ಇಯರ್ಸ್. The era of getting high-paying software jobs just by knowing basic coding or syntax is gone. ಮೊದಲೆಲ್ಲ ಹೇಗಿತ್ತಂದ್ರೆ ಬೇಸಿಕ್ ಕೋಡಿಂಗ್ ಗೊತ್ತಿದ್ರು ಸಾಕಿತ್ತು, ಅದಾದ್ಮೇಲೆ ಒಂದು ಸಿಂಟ್ಯಾಕ್ಸ್ ಮತ್ತೆ VB ಆ ತರ ಬೇಸಿಕ್ಸ್ ಗೊತ್ತಿದ್ರು ಸಾಕಿತ್ತು. ಬಟ್ ಇವಾಗ ಆ ತರ ನಡೆಯಲ್ಲ. ಇವಾಗ AI ನಿಮಗೆ ಕೋಡಿಂಗ್ ಎಲ್ಲ ಕೊಟ್ಬಿಡುತ್ತೆ. ಓಕೆನಾ? ಇವಾಗ ಕಂಪ್ಲೀಟ್ ಆಗಿ ಶಿಫ್ಟ್ ಆಗಿದೆ. ನೆಕ್ಸ್ಟ್ ನೋಡೋದಾದ್ರೆ, ಇಫ್ ಯು ಆರ್ ಲುಕಿಂಗ್ ಎಟ್ ಎ CSC ಟುಡೇ, ಹಿಯರ್ ಇಸ್ ಅನ್ honest, unfiltered and data backed reality check on whether it is a right path for you, what the job actually look like and how to navigate the current ecosystem. ಓಕೆ, ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಫಸ್ಟ್ ನಾವು CSC ಯಾರಿಗೆ ಒಳ್ಳೇದು ಯಾರಿಗೆ ಒಳ್ಳೇದಲ್ಲ ಅನ್ನೋದು ಫಸ್ಟ್ ನೋಡ್ಕೊಳ್ಳೋಣ. ಓಕೆನಾ? ಸೊ ಅದ್ರ ಬಗ್ಗೆ ನೋಡೋದಾದ್ರೆ, ದ ಫಸ್ಟ್ ಥಿಂಗ್, ದ verdict is the CSC good or a bad choice in 2026. ಓಕೆ, ಯಾರಿಗೆ ಒಳ್ಳೇದು ಯಾರಿಗೆ ಒಳ್ಳೇದು ಅಲ್ಲ, ಎರಡು ಕ್ಯಾಟಗರಿ ಮಾಡಿದ್ದೀನಿ. ದ ಫಸ್ಟ್ ನೋಡೋದಾದ್ರೆ, ಇಟ್ ಈಸ್ ಅ ಬ್ಯಾಡ್ ಚಾಯ್ಸ್. ಯಾರಿಗೆ? ನಿಮ್ಮ ಪೇರೆಂಟ್ಸ್, ಬರೀ ಪೇರೆಂಟ್ಸ್ ಒತ್ತಾಯದಿಂದ CSC ತಗೊಳ್ಳೋರಿಗೆ. ಯಾಕೆಂದ್ರೆ ಅಲ್ಲಿ ನಿಮಗೆ ರಿಯಲ್ ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ಕೆಪಾಸಿಟಿ ಮತ್ತೆ ಎಬಿಲಿಟಿ ನಿಮ್ಮಲ್ಲಿ ಇರಬೇಕು. ಅದು ಯಾವಾಗ ಬರುತ್ತೆ? ನಿಮಗೆ CSC ಅಲ್ಲಿ ಇಂಟ್ರೆಸ್ಟ್ ಇದ್ದಾಗ. ಕರೆಕ್ಟಾ? ಸೊ ಅದ್ರ ಬಗ್ಗೆ ನೋಡೋದಾದ್ರೆ, ಯು ಆರ್ ಚೂಸಿಂಗ್ ಇಟ್ ಇಸ್ ಸೋನ್ಲಿ ಬಿಕಾಸ್ ಯುವರ್ ಪೇರೆಂಟ್ಸ್ ಇನ್ಸಿಸ್ಟೆಡ್. You dislike sitting in front of a screen solving abstract logical problems, or you expect a massive salary on a day one without building a deep portfolio. With AI automating basic code generation, the entry level market for a low skilled or average engineering graduates is incredibly crowded. ಸೊ ನಾನು ಇದು ಬ್ಯಾಡ್ ಚಾಯ್ಸ್ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ CSC is a bad choice ಯಾರಿಗೆ ಬೇರೆ ಇಂಟ್ರೆಸ್ಟ್ ಇದ್ರೆ. ಕಂಪ್ಯೂಟರ್ ಸೈನ್ಸ್ ಇಂಟ್ರೆಸ್ಟ್ ಇಲ್ಲ ಬಟ್ ಪೇರೆಂಟ್ಸ್ ಒತ್ತಾಯಗೋಸ್ಕರ ಮಾಡಿರ್ತಾರೆ, ಅಂತವ್ರಿಗೆ ಇದು ಸುಟೇಬಲ್ ಅಲ್ಲ. ಸೊ ಅದು ಮಾಡಿದ್ರು ಸಹಿತ ಕೆಲವ್ರು ಇರ್ತಾರೆ, ಬರೀ ಏನಂತಂದ್ರೆ CSC ಮಾಡ್ತೀನಿ, ನನಗೆ ಹೈ ಪೇ ಪ್ಯಾಕೇಜ್ ಹೋಗ್ಬೇಕು ಅಂತ ಇರ್ತಾರೆ. ಆ ಇಂಟೆನ್ಷನ್ ಇದ್ರೆ ಬರಲ್ಲ. ಓಕೆನಾ? ಕಲಿಬೇಕು, ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ನಿಮ್ದೊಂದು ಒಳ್ಳೆ ಪ್ರಾಜೆಕ್ಟ್ಸ್ ಆಗಿರಲಿ, ಪೋರ್ಟ್ಫೋಲಿಯೋ ಆಗಿರಲಿ, ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಕಲಿತಾ ಹೋಗ್ಬೇಕು. ಓಕೆನಾ? ಅಂಡ್ ಕೆಲವು ಸ್ಟೂಡೆಂಟ್ಸ್ಗೆ ಬೇರೆ ಬೇರೆ ಏನೋ ಫೀಲ್ಡ್ಗಳಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಪ್ಯಾಷನ್ ಇರುತ್ತೆ, ಲೈಕ್ ಮ್ಯೂಸಿಕ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಬೇರೆ ಬೇರೆ ತರ ಇರುತ್ತೆ. ಅಥವಾ ಇಂಜಿನಿಯರಿಂಗ್ ಅಲ್ಲೇ ಬೇರೆ ಎಲೆಕ್ಟ್ರಿಕಲ್ ಅಂಡ್ ಕಮ್ಯುನಿಕೇಶನ್ಸ್ ಇರುತ್ತೆ, ಓಕೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಇರುತ್ತೆ, ಸಿವಿಲ್ ಇಂಜಿನಿಯರಿಂಗ್ ಇರುತ್ತೆ, ಮೆಕ್ಯಾನಿಕಲ್, ಈ ತರ ಡಿಫ್ರೆಂಟ್ ಬ್ರಾಂಚಸ್ ಮೇಲೆ ಅವ್ರಿಗೆ ಅವ್ರದೇ ಆದ ಇಂಟ್ರೆಸ್ಟ್ ಇರುತ್ತೆ. ಸೊ ಪೇರೆಂಟ್ಸ್ ಒತ್ತಾಯದ ಮೇರೆಗೆ ಇವ್ರು ಏನ್ ಮಾಡಿರ್ತಾರೆ, CSC ತಗೊಂಡಿರ್ತಾರೆ, ಅಂತ ಅವ್ರಿಗೆ ಇದು ಸುಟೇಬಲ್ ಅಲ್ಲ. ಬಟ್ ಯಾರಿಗೆ ಬೆಸ್ಟ್ ಸರ್ CSC? ಸೊ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ, ರಿಯಲ್ ಲೈಫ್ ಅಲ್ಲಿ ಬರುವಂತ ಪ್ರಾಬ್ಲಮ್ಸ್ ನ ಈಸಿಯಾಗಿ ಅವ್ರ ಸ್ಕಿಲ್ಸ್ ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾರೆ ಅಂತ ಅವ್ರಿಗೆ. ಎಕ್ಸಾಂಪಲ್ ನೋಡಿ, ಇಟ್ ಇಸ್ ಅನ್ ಎಕ್ಸಲೆಂಟ್ ಚಾಯ್ಸ್ ಇಫ್ ಯು ಜೆನ್ಯುನ್ಲಿ ಎಂಜಾಯ್ ಬಿಲ್ಡಿಂಗ್ ದ ಥಿಂಗ್ಸ್, ಸಾಲ್ವಿಂಗ್ ಕಾಂಪ್ಲೆಕ್ಸ್ ಆರ್ಕಿಟೆಕ್ಚರಲ್ ಪಜಲ್ಸ್ ಅಂಡ್ ಆರ್ ವಿಲ್ಲಿಂಗ್ ಟು ಕಂಟಿನ್ಯೂಸ್ಲಿ ಅಪ್ಸ್ಕಿಲ್. ಇಲ್ಲಿ ಬರೀ ನೀವು ಒಂದ್ಸತಿ ಓದಿದ್ರೆ ಬಿಟ್ಟರೆ ಆಗಲ್ಲ, ಪ್ರತಿ ದಿನಾನು ಅಪ್ಸ್ಕಿಲ್ ಮಾಡ್ತಾ ಹೋಗ್ಬೇಕು. ಪ್ರೆಸೆಂಟ್ ಅಲ್ಲಿ ಏನ್ ರಿಕ್ವೈರ್ಮೆಂಟ್ ಇದೆ ನಿಮ್ ಫೀಲ್ಡ್ ರಿಲೇಟೆಡ್ ಅದನ್ನ ಕಲಿತಾ ಹೋಗ್ಬೇಕು. ಬರೀ ನಾನು ಇವಾಗ ಇಂಜಿನಿಯರ್ ಮುಗಿಸಿದೆ ನಾನು ಕೂತೆ ಅಂತಂದ್ರೆ ಆಗಲ್ಲ, ಪ್ರತಿ ದಿನ ಹೊಸದು ಕಲಿತಾ ಹೋಗ್ಬೇಕು. ಸರ್ಟಿಫಿಕೇಟ್ ಕೋರ್ಸ್ ನ ಮಾಡ್ತಾ ಹೋಗ್ಬೇಕು. ಏನೇನ್ ರಿಕ್ವೈರ್ಮೆಂಟ್ ಇದೆ ನಿಮ್ಮ ಫೀಲ್ಡ್ಗೆ ಅದನ್ನ ಕಲಿತಾ ಹೋಗ್ಬೇಕಾಗತ್ತೆ. ಓಕೆನಾ? ಅಂಡ್ ದ ನೆಕ್ಸ್ಟ್ ಒನ್, ಕಂಪನೀಸ್ ಆರ್ ಅಗ್ರೆಸಿವ್ಲಿ ಹೈರಿಂಗ್ ಬಟ್ ದೇ ಆರ್ ಲುಕಿಂಗ್ ಫಾರ್ ದ ಪ್ರಾಬ್ಲಮ್ ಸಾಲ್ವರ್ಸ್ ಅಂಡ್ ಸ್ಪೆಷಲಿಸ್ಟ್, ನಾಟ್ ಅ ಟೆಕ್ಸ್ಟ್ ಬುಕ್ ಮೆಮೊರೈಸರ್.
ತುಂಬಾ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಇವಾಗ ನೋಡಿ ನೀವು ರ್ಯಾಂಕ್ ಒಳ್ಳೆ ರ್ಯಾಂಕಿಂಗ್ ಬಂದಿರುತ್ತೆ, ಓದಿ ಒಳ್ಳೆ ರ್ಯಾಂಕಿಂಗ್ ಬಂದಿರುತ್ತೆ, ಅದರಲ್ಲೂ ಸ್ಕಿಲ್ಸ್ ಇರುತ್ತೆ, ನಿಮ್ಮ ಡೆಡಿಕೇಶನ್ ಇರುತ್ತೆ. ಇನ್ಮೇಲೆ ಪ್ರೊಫೆಷನಲ್ ಕೋರ್ಸ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಸ್ಕಿಲ್ಸ್ ಮ್ಯಾಟರ್, ಡೆಡಿಕೇಶನ್ ಜೊತೆ ಸ್ಕಿಲ್ಸ್ ಆಲ್ಸೋ ಮ್ಯಾಟರ್. ಬರೀ ನಾನು ಟೆಕ್ಸ್ಟ್ ಬುಕ್ ಓದ್ದೆ, ಮೆಮರೈಸ್ ಮಾಡಿದೆ, ಪ್ರಾಕ್ಟೀಸ್ ಮಾಡ್ಕೊಂಡು ನಾನು ಅಲ್ಲಿ ಆನ್ಸರ್ನ ಬಂದೆ ಅಂತ ಬರಲ್ಲ. ಇಂಟರ್ವ್ಯೂ ಮಾಡ್ಬೇಕಾದ್ರೆ ನಿಮಗೆ ತುಂಬಾ ಕ್ವಶನ್ಸ್ ಕೇಳ್ತಾರೆ, ರಿಯಲ್ ಲೈಫ್ ರಿಲೇಟೆಡ್ ಆಗಿ ಕ್ವಶನ್ಸ್ ಕೇಳ್ತಾರೆ. ಆ ಪ್ರಾಬ್ಲಮ್ಸ್ ನೀವು ಹೇಗೆ ಸಾಲ್ವ್ ಮಾಡ್ತೀರಾ ಅನ್ನೋದು ನಿಮ್ಮ ಓನ್ ಆನ್ ದ ಸ್ಪಾಟ್ ಅನ್ನು ಥಿಂಕ್ ಮಾಡಿ ಹೇಳಬೇಕಾಗುತ್ತೆ. ಸೊ ಇಲ್ಲಿ ಮೆಮರೈಸೇಷನ್, ನಿಮಗೆ ಟೆಕ್ಸ್ಟ್ ಬುಕ್ ಮೆಮರೈಸೇಷನ್ ಯೂಸ್ ಆಗಲ್ಲ. ಇನ್ಸ್ಟೆಡ್ ಆಫ್ ದಟ್ ಸ್ಕಿಲ್ಸ್ ಮತ್ತೆ ಸ್ಪೆಷಾಲಿಟಿ ಇನ್ ಯುವರ್ ಏನು ಓವರ್ ಆಲ್ ಕೋರ್ಸ್ ಅಲ್ಲಿ ನೀವು ಏನ್ ಕಲ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ವರ್ಡಿಕ್ಟ್ ಆಯ್ತು. ಅಂಡ್ ನೆಕ್ಸ್ಟ್ ನೋಡ್ತಾ ಹೋದ್ರೆ ಜಾಬ್ಸ್, ಸ್ಕೋಪ್ ಅಂಡ್ ಇನ್ ಡಿಮ್ಯಾಂಡ್ ಡೊಮೈನ್. ಓಕೆ, ಸೊ ಯಾವ್ದ್ರಲ್ಲಿ ಯಾವ ತರ ಜಾಬ್ಸ್ ಇದೆ, ನಿಜವಾಗ್ಲೂ ಜಾಬ್ಸ್ ಇದೆನಾ, ಇದ್ರೆ ಯಾವ ರೀತಿ ಹೈರಿಂಗ್ ಇರುತ್ತೆ, ಯಾವ ರೀತಿ ಇಂಕ್ರಿಮೆಂಟ್ ಇರುತ್ತೆ ಅನ್ನೋದು ನೋಡೋಣ. ಸೊ ಫಸ್ಟ್ ದ ಓವರ್ ಆಲ್ ಟೆಕ್ ಹೈರಿಂಗ್ ಮಾರ್ಕೆಟ್ ಹ್ಯಾಸ್ ಅ ಸ್ಟೆಬಿಲೈಸ್ಡ್. ಮೊದಲೆಲ್ಲ ಫ್ಲಕ್ಚುಯೇಷನ್ ಇತ್ತು, ಹಿಂಗೆ ಮೇಲೆ 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 ಹೋಗ್ತಾ ಇತ್ತು. ಇವಾಗ ಒಂದು ಸ್ಯಾಚುರೇಷನ್ ಬಂದ್ಬಿಟ್ಟಿದೆ, ಸ್ಟೆಬಿಲೈಸ್ಡ್, ಮೇಲೆ ಹೋಗ್ತಾನೆ ಇಲ್ಲ, ಅಲ್ಲಿಗೆ ಲಾಸ್ಟ್. ಓಕೆ, ಸೊ ಬಂದ್ಬಿಟ್ಟಿದೆ ಸ್ಟೆಬಿಲೈಸ್ ವಿತ್ ಅನ್ ಎಸ್ಟಿಮೇಟೆಡ್ 12% to 15% ಗ್ರೋತ್ ಇನ್ ಅ ಜಾಬ್ಸ್. ನೋಡಿ, ಇದು 12 to 15% ಅಂದ್ರೆ ಇದು ಬೇಸಿಕ್ ಆಯ್ತು. ಇವಾಗ ನಿಮ್ಗೆ ಏನಾದ್ರೂ ಜಾಸ್ತಿ ಸ್ಕಿಲ್ಸ್ ಇದೆ ಅಂತಂದ್ರೆ ವಿ ಕ್ಯಾನ್ ಗೋ ಬಿಯಾಂಡ್ ದಿಸ್ ನಂಬರ್. ಓಕೆ, ಸೊ ಇದು ಅಫಿಷಿಯಲ್ ಇಲ್ಲ, ಸೊ ಬೇರೆ ಕಡೆ ನೀವು ನೋಡ್ಕೋಬಹುದು, ಸೀನಿಯರ್ಸ್ ಯಾರಾದ್ರೆ ಕೇಳ್ಕೋಬಹುದು. ಓಕೆನಾ? However, recruiters have a completely pivoted away from a generic full stack development towards highly technical specialized niches. Okay, so idantu nodkonbidi. Okay na? So that is jobs, scope and in demand domains ಆಯ್ತು. And next ನೋಡಿದ್ರೆ hottest tech segments ಯಾವ್ದಪ್ಪ? ಓಕೆ, ಸೊ ಕಂಪ್ಯೂಟರ್ ಸೈನ್ಸ್ ನೋಡ್ತೀರಾ, ಕಂಪ್ಯೂಟರ್ ಸೈನ್ಸ್. ಓಕೆ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ನೋಡ್ತೀರಾ. ಇದರಲ್ಲಿ ನಾ ಹೇಳ್ತಾ ಇರೋದ್ರಿಂದ ಹಾಟೆಸ್ಟ್ ಟೆಕ್ ಸೆಗ್ಮೆಂಟ್ ಯಾವುದು? AI ಅಂಡ್ ML. ನಿಮಗೆ ನಾರ್ಮಲ್ ಆಗಿ AI ML ಅಂತ ಕರೀತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಇಂಜಿನಿಯರಿಂಗ್ ಅಂತ ಕರೀತಾರೆ. ಸೊ ಇದು ನಿಮಗೆ ಮೋಸ್ಟ್ ಡಿಮ್ಯಾಂಡಿಂಗ್ ಕೋರ್ಸ್ ರೈಟ್ ನೌ. ಓಕೆ, ಬ್ರಾಂಚ್ ಅಂತಾನೆ ಹೇಳ್ಬೋದು. With NASSCOM, that is National Association of Software and Service Company, projecting massive AI integration across the enterprise operations organization need engineers who can build, fine-tune and deploy a custom models. It is no longer about writing a boilerplate code. Okay, so it is about managing intelligent data pipelines. Okay, so ಇದು ನಿಮಗೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಪ್ರೆಸೆಂಟ್ ಕರೆಂಟ್ ಸಿಚುವೇಶನ್ ಅಲ್ಲಿ. ಅಂಡ್ ನೆಕ್ಸ್ಟ್ ನೋಡಿದ್ರೆ ಸೈಬರ್ ಸೆಕ್ಯೂರಿಟಿ ಅಂಡ್ ಥ್ರೆಟ್ ಅನಾಲಿಸಿಸ್. ಇವಾಗ ಅಂತ ನೋಡ್ತಾ ಇರ್ತೀರಾ, ಅಲ್ಲಿ ಮೋಸ ಹೋಯ್ತು, ಇಲ್ಲೂ ಮೋಸ ಹೋಯ್ತು, ಆ ಲಿಂಕ್ ಕ್ಲಿಕ್ ಮಾಡಿದೆ, ಎಲ್ಲ ದುಡ್ಡು ಹೋಯ್ತು. ಈ ತರ ಸೈಬರ್ ಸೆಕ್ಯೂರಿಟಿ ಅಂತೂ ತುಂಬಾ ಅಂದ್ರೆ ತುಂಬಾ ರಿಕ್ವೈರ್ಮೆಂಟ್ ಇದೆ ಇಲ್ಲಿ. ಓಕೆ, ಸೈಬರ್ ಸೆಕ್ಯೂರಿಟಿ ಅಂಡ್ ಥ್ರೆಟ್ ಅನಾಲಿಸಿಸ್. ಇವಾಗ ನಿಮಗೆ ಡಿಜಿಟಲ್ ಚೀಟಿಂಗ್ ಅಂತ ಕರಿತಾರಿದಲ್ಲ. ಓಕೆ, ಏನು ತುಂಬಾ ಫಿಶಿಂಗು, ಡಿಜಿಟಲ್ ಚೀಟಿಂಗು, ಏನೋ ಯಾವ್ದೋ ಒಂದು ಲಿಂಕ್ ಕಳಿಸ್ಬಿಟ್ಟು ಎಲ್ಲ ಡೇಟಾನ ದೋಚೋದೆಲ್ಲ ಮಾಡ್ತಿರ್ತಾರೆ. ಆ ಡೇಟಾನ ಸೆಕ್ಯೂರ್ ಮಾಡಕ್ಕೆ ಅಥವಾ ಬೇರೆ ಬೇರೆ ತರ ನಿಮಗೆ ಯೂಸ್ಫುಲ್ ಅಂತೂ ಇದರಲ್ಲಿ ಕಲಿತೀರಾ, ಸೈಬರ್ ಸೆಕ್ಯೂರಿಟಿ ಅಂಡ್ ಥ್ರೆಟ್ ಅನಾಲಿಸಿಸ್ ಅಲ್ಲಿ. ಆಸ್ ದ ಸಿಸ್ಟಮ್ modernized and the cloud infrastructure expands, vulnerability and management is the multi-billion dollar priority. Cyber security talent is facing a massive supply shortage. ನೋಡಿ, ಇಲ್ಲ ನಾ ಹೇಳ್ದಂಗಿದೆ, ಸೈಬರ್ ಸೆಕ್ಯೂರಿಟಿ ಇವಾಗ ಇದು ಏನ್ ನಡೀತಿದೆಯಲ್ಲ, ಡಿಜಿಟಲ್ ಮೋಸ. ಓಕೆ, ಸೊ ಇದನ್ನ ತಡೆಯಕ್ಕೆ ತುಂಬಾ ಅಂದ್ರೆ ತುಂಬಾ ಶಾರ್ಟೇಜ್ ಇದೆ ಜನ. ಓಕೆ, ಎಂಪ್ಲಾಯೀಸ್ ತುಂಬಾ ಕಮ್ಮಿ ಇದಾರೆ, ಅಂದ್ರೆ ಕ್ಯಾಂಡಿಡೇಟ್ಸ್ ತುಂಬಾ ಕಮ್ಮಿ ಇದಾರೆ. ಸೊ ದಿಸ್ ಈಸ್ ಆಲ್ಸೋ ಬೆಸ್ಟ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಕ್ಲೌಡ್ ಇಂಜಿನಿಯರಿಂಗ್ ಅಂಡ್ ಕ್ಲೌಡ್ ಇಂಜಿನಿಯರಿಂಗ್ ಅಂಡ್ ಡೆವಾಪ್ಸ್ ಅಂತ ಹೇಳಿ ಶಾರ್ಟ್ ಕಟ್ ಆಗಿ ಹೇಳಿದ್ದಾರೆ. ಕಂಪನೀಸ್ ಆರ್ ರಾಪಿಡ್ಲಿ ಸ್ಕೇಲಿಂಗ್ ಡಿಸ್ಟ್ರಿಬ್ಯೂಟೆಡ್ ಹೈಬ್ರಿಡ್ ಕ್ಲೌಡ್ ಆರ್ಕಿಟೆಕ್ಚರ್ಸ್, ಇಂಜಿನಿಯರ್ಸ್ ಸ್ಕಿಲ್ಡ್ ಇನ್ ಮ್ಯಾನೇಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್, ಡಿಪ್ಲಾಯ್ಮೆಂಟ್ ಟ್ರ್ಯಾಕಿಂಗ್ ಅಂಡ್ ಆಟೋಮೇಟೆಡ್ CI/CD ಪೈಪ್ಲೈನ್ಸ್ ಆರ್ ಹೈಲಿ ಸಾಟ್ ಆಫ್ಟರ್. ಓಕೆ, ಸೊ ಇವೆಲ್ಲ ನಿಮಗೆ ಫುಲ್ ಫಾರ್ಮ್ಸ್ ಎಲ್ಲ ನೀವು ಒಂದ್ಸತಿ ಜಾಯ್ನ್ ಆದ್ಮೇಲೆ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಸದ್ಯಕ್ಕಂತೂ ಶಾರ್ಟ್ ಕಟ್ ಅಲ್ಲಿ ಕಲ್ತು ಬಿಡಿ. ಓಕೆನಾ? ಅಂಡ್ ನೆಕ್ಸ್ಟ್ ಲಾಸ್ಟ್ ಒನ್ ನೋಡಿದ್ರೆ ಗ್ಲೋಬಲ್ GCC ಅಂತ ಕರಿತಿದ್ದನ. ಓಕೆ, ಸೊ ಗ್ಲೋಬಲ್ Capability Centers, GCCS ಅಂತ ಕರೀತಾರೆ. Okay, so over the last year, major international finance, retail and tech giants like JP Morgan, Google and Optum have grown their captive. Okay, so captive tech hubs in India by over 300%. Observing immense amount of top tier talent. ಯಾಕೆ ನಿಮಗೆ ಟ್ಯಾಲೆಂಟ್ ಇದ್ರೆ, ಯಾವುದೇ ಕಾಲೇಜ್ ಇದ್ರೂ ಪರವಾಗಿಲ್ಲ, ನಿಮಗೆ ಟ್ಯಾಲೆಂಟ್ ಅನ್ನೋದಿದ್ರೆ ಈ ಕಂಪನಿಗಳಿಗೆ ಜಾಯ್ನ್ ಆಗ್ಬೋದು. ನೀವು ಒಳ್ಳೆ ಕಾಲೇಜ್, ಟಾಪ್ ಕಾಲೇಜ್ಗೆ ಜಾಯ್ನ್ ಆಗಿನೂ ಸಹಿತ ನಿಮಗೆ ಟ್ಯಾಲೆಂಟ್ ಇಲ್ಲ ಅಂತಂದ್ರೆ ನೀವು ಯಾವ ಸ್ಟಾರ್ಟ್ಅಪ್ ಸಹಿತ ನಿಮಗೆ ಹೈರ್ ಮಾಡಲ್ಲ. ಇಲ್ಲಿ ಟ್ಯಾಲೆಂಟು ಸ್ಕಿಲ್ ಮ್ಯಾಟರ್ಸ್ ಮೋರ್ ದನ್ ಮಾರ್ಕ್ಸ್. ಓಕೆನಾ? ಮಾರ್ಕ್ಸ್ ಇರಬೇಕು, ಒಂದು ಪರ್ಸೆಂಟೇಜ್ ಇರುತ್ತೆ, ಆ ಪರ್ಸೆಂಟೇಜ್ ನ ಕ್ರಾಸ್ ಮಾಡಬೇಕು ಬಿಕಾಸ್ ಆಫ್ ಪ್ಲೇಸ್ಮೆಂಟ್. ಓಕೆ, ಪ್ಲೇಸ್ಮೆಂಟ್ಗೆ ನೀವು ಎಲಿಜಿಬಲ್ ಆಗ್ಬೇಕಂತಂದ್ರೆ ನಿಮಗೆ ಮಿನಿಮಮ್ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ, ಆ ಪರ್ಸೆಂಟೇಜ್ ನೀವು ಕ್ರಾಸ್ ಮಾಡಬೇಕು. ಅದಾದ್ಮೇಲೆ ಪ್ಲೇ ಮಾಡದೆ ನಿಮ್ಮ ಮಾರ್ಕ್ಸ್ ಅಲ್ಲ, ಇನ್ಸ್ಟೆಡ್ ಆಫ್ ದಟ್ ನಾಲೆಡ್ಜ್. ಓಕೆ, ಸ್ಕಿಲ್ಸ್. ಓಕೆ, ಸೊ ಸ್ಕಿಲ್ಸ್ ಮೇಲೆ ವರ್ಕ್ ಆಗುತ್ತೆ. ಡನ್. ಅಂಡ್ ನೆಕ್ಸ್ಟ್ ಒನ್ ನೋಡ್ತಾ ಇದ್ರೆ ದಟ್ ಈಸ್ ರಿಯಲಿಸ್ಟಿಕ್ ಸ್ಯಾಲರಿ ಟ್ರಾಜೆಕ್ಟರಿ ನೋಡಿದ್ರೆ. ಓಕೆ, ಸೊ ರಿಯಲಿಸ್ಟಿಕ್ ಸ್ಯಾಲರಿ ಟ್ರಾಜೆಕ್ಟ್ ನೋಡಿದ್ರೆ 2026 ಡೇಟಾ ಪ್ರಕಾರ ಇದು ಬ್ರಾಂಚ್ ವೈಸ್ ಅಲ್ಲ, ಇನ್ಸ್ಟೆಡ್ ಆಫ್ ಪ್ರಾಡಕ್ಟ್ ವೈಸ್. ನಿಮಗೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನೀವು ಹೇಳ್ಬೇಕಂದ್ರೆ ಅಥವಾ ಟೆಕ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಂದ್ರೆ ನಿಮಗೆ
ಕ್ಯಾಟಗರಿ ಅಥವಾ ಟೈರ್. ಓಕೆ, ಸೊ ಟೈರ್ 1, ಟೈರ್ 2, ಟೈರ್ 3 ಅಂತ ಕರಿತೀವಿ. ಕ್ಯಾಟಗರಿ ಹೇಳ್ಬೇಕಂದ್ರೆ ಎಲೈಟ್ ಪ್ರಾಡಕ್ಟ್ ಅಂಡ್ ಎ ಮೇಲೆ ನೀವೇನಾದ್ರೂ ವರ್ಕ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮಗೆ ಆವರೇಜ್ ಫ್ರೆಶರ್ ಸ್ಟಾರ್ಟಿಂಗ್ ಸ್ಯಾಲರಿ ಎಷ್ಟು ಇರುತ್ತೆ, 18 lakhs to 35 lakhs ಪ್ಲಸ್ ಪರ್ ಆನಮ್. ಓಕೆ, ಎಲ್ ಪಿ ಅಂತ ಕರೀತಾರೆ, ಲ್ಯಾಕ್ಸ್ ಪರ್ ಆನಮ್ ಅಂತೇಳಿ. ಇಲ್ಲಿ ಎಷ್ಟಿದೆ, 18 to 35 ಎಲ್ ಪಿ ಇದೆ. ಎಲ್ ಪಿ ಅಂದ್ರೆ ಲ್ಯಾಕ್ಸ್ ಪರ್ ಆನಮ್ ಅಂತ, ಅಂದ್ರೆ ಒಂದು ವರ್ಷಕ್ಕೆ ಎಷ್ಟು ಲಕ್ಷಗಳು ಅಂತ. ಓಕೆ, ಟಾಪ್ ಎಂಪ್ಲಾಯರ್ಸ್ ಯಾವ್ದಪ್ಪ, ಇದು ಎಲೈಟ್ ಪ್ರಾಡಕ್ಟ್ ಮತ್ತೆ ಎ ಮೇಲೆ ವರ್ಕ್ ಮಾಡ್ತಿದ್ರೆ ಅಂದ್ರೆ ಯಾವ ಕಂಪನಿಗೆ ನೀವು ಜಾಯ್ನ್ ಆಗ್ಬೋದು. ಎಂಪ್ಲಾಯರ್ ಅಂದ್ರೆ ಯಾವ ಕಂಪನಿ ಅಂತ. ಸೊ ಗೂಗಲ್, ಅಮೆಝಾನ್, ರೋಜರ್ ಪೇ, ಜೆಪ್ಟೋ ಅಂಡ್ ಕ್ರೆಡ್ ಇವೆಲ್ಲ ನಮ್ಗೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಸಬ್ ಬ್ರಾಂಚಸ್ ಇದೆ, ಕೆಲವೊಂದು ಡೈರೆಕ್ಟ್ ಬ್ರಾಂಚಸ್ ಸಹ ಇದೆ. ಅಂಡ್ ರಿಯಾಲಿಟಿ ಚೆಕ್ ಏನಪ್ಪ ಅಂದ್ರೆ ರಿಕ್ವೈರ್ಸ್, ಇದಕ್ಕೆ ಜಾಯ್ನ್ ಆಗ್ಬೇಕಾದ್ರೆ ನಿಮ್ಗೆ ಏನು ಟ್ಯಾಲೆಂಟ್ ಬೇಕು, ಯಾವ ಸ್ಕಿಲ್ಸ್ ಬೇಕು ಅಂತ ಹೇಳೋದಾದ್ರೆ ರಿಕ್ವೈರ್ಸ್ ಅಬ್ಸಲ್ಯೂಟ್ ಮಾಸ್ಟರಿ ಓವರ್ ಡೇಟಾ ಸ್ಟ್ರಕ್ಚರ್ ಅಂಡ್ ಆಲ್ಗರಿದಮ್, ದಟ್ ಇಸ್ DSA ಅಂತ ಕರೀತಾರೆ. ಸಿಸ್ಟಮ್ ಡಿಸೈನ್ ಆರ್ ಸ್ಪೆಷಲೈಸ್ಡ್ ML ಪೈಪ್ಲೈನ್ಸ್. ಓಕೆ, ಸೊ ದಿಸ್ ಇಸ್ ದ ಸ್ಕಿಲ್ಸ್ ಯೂನಿಟ್. ಓಕೆ, ಸೊ ನೆಕ್ಸ್ಟ್ ಒನ್ ಟೈರ್ 2 GCC ಅಂಡ್ ಕೋಟೆಕ್. ನಿಮಗೆ GCC ಅಂತ ಹೇಳಿದ್ರಲ್ಲ ಗ್ಲೋಬಲ್ದು. ಓಕೆ, ಅಂಡ್ ಇದಕ್ಕೆ ಆವರೇಜ್ ಫ್ರೆಶರ್ ಸ್ಯಾಲರಿ, ಫ್ರೆಶರ್ ನೀವು ಇನ್ನೊಂದು ಕಾಲೇಜ್ ಮುಗಿಸಿ ಜಾಯ್ನ್ ಆಗಬೇಕು ಅಂತಂದ್ರೆ ನಿಮಗೆ ಎಷ್ಟು ಮಿನಿಮಮ್ ಸ್ಯಾಲರಿ ಸಿಗುತ್ತೆ, 10 lakhs to 16 lakhs ಪರ್ ಆನಮ್. ಒಂದು ವರ್ಷಕ್ಕೆ 10 ಲಕ್ಷದಿಂದ 16 ಲಕ್ಷವರೆಗೆ ನಿಮ್ಗೆ ಸಿಗುತ್ತೆ. ಅಂಡ್ ಟಾಪ್ ಎಂಪ್ಲಾಯರ್ಸ್, ಯಾವ ಕಂಪನಿ ನಿಮಗೆ ಈ ಪ್ರಾಡಕ್ಟ್ ನ ಮೇಲೆ ವರ್ಕ್ ಮಾಡಕ್ಕೆ ಅವಕಾಶ ಕೊಡುತ್ತೆ ಅಂದ್ರೆ JP Morgan, ಡೆಲಾಯ್ಟ್, SAP ಲ್ಯಾಬ್ಸ್ ಅಂಡ್ ಆಪ್ಟಮ್. ರಿಯಾಲಿಟಿ ಚೆಕ್ ಇದಕ್ಕೆ ಬೇಕಾದೇನು, ಫೋಕಸಸ್ ಹೆವಿಲಿ ಆನ್ ಕ್ಲೀನ್ ಕೋಡಿಂಗ್ ಪ್ರಾಕ್ಟೀಸಸ್ ಅಂಡ್ ಸಾಲಿಡ್ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಅಂಡ್ ಆಕ್ಟಿವ್ ಗಿಟ್ ಹಬ್ ಪ್ರೊಫೈಲ್ಸ್. ಓಕೆ, ಸೊ ಲಾಸ್ಟ್ ಒನ್ ನೋಡಿದ್ರೆ ಟೈರ್ 3 ಸರ್ವಿಸ್ ಬೇಸ್ಡ್ ಟೆಕ್. ಓಕೆ, ಇದು ಮ್ಯಾಸಿವ್ ಆಗಿರುತ್ತೆ. ನಾರ್ಮಲ್ ಆಗಿ ಇವಾಗ ನಾರ್ಮಲ್ ಕಾಲೇಜ್ಗಳಿಗೆ ಓದಿದ್ರೆ ಅಥವಾ ಅಷ್ಟಕ್ಕೆ ಓದಿದ್ರೆ ಆ ತರ ಸ್ಟೂಡೆಂಟ್ಸ್ಗೆ ಇಲ್ಲಿ ನೀವು ಆರಾಮಾಗಿ ತಗೊಳ್ಬಹುದು. ಸರ್ವಿಸ್ ಬೇಸ್ಡ್ ಟೆಕ್ ಇದು 4 lakhs ಇಂದ 7 lakhs ಪರ್ ಆನಮ್ ಸಿಗುತ್ತೆ. ಅಂಡ್ ಟಾಪ್ ಎಂಪ್ಲಾಯ್ಸ್ ಬಂದ್ಬಿಟ್ಟು TCS, ವಿಪ್ರೋ, ಇನ್ಫೋಸಿಸ್, ಅಸೆಂಚರ್. ಓಕೆ, ಇವೆಲ್ಲ ಬೆಸ್ಟ್ ಕಂಪನೀಸ್ಗಳಂತ ಹೇಳ್ಬೋದು. ಬಟ್ ಇಲ್ಲಿ ಪೇ ನೋಡಿದ್ರೆ ಸ್ವಲ್ಪ ನೋಡ್ಕೋಬಹುದು, ವೇರಿಯೇಷನ್ ತುಂಬಾ ಇದೆ. ಓಕೆ, ಹಾಫ್ ಆಫ್ ದ ಸ್ಯಾಲರಿ ಇದಕ್ಕೆ ಮೇಲೆ ನೋಡಿದ್ರೆ. ಓಕೆ, ಟೈರ್ 2, ಟೈರ್ 3 ಕಂಪೇರ್ ಮಾಡ್ಕೊಂಡ್ರೆ ಹಾಫ್ ಆಫ್, ಇಲ್ಲಿಗೆ ಕಂಪ್ಯಾರಿಸನ್ ಇಲ್ಲ. ಅಂಡ್ ಎಸ್, ಇವು ಇಂಪಾರ್ಟೆಂಟ್ ಕಂಪನೀಸ್ಗಳು. ಇದಕ್ಕೆ ಬೇಕಾಗಿರುವ ಸ್ಕಿಲ್ ಯಾವ್ದಪ್ಪ ಅಂದ್ರೆ ಹೈಲಿ ಕಾಂಪಿಟೇಟಿವ್ ಎಟ್ ದ ಇಂಟೇಕ್ ಲೆವೆಲ್, ಯೂಶುವಲಿ ರಿಕ್ವೈರ್ಸ್ ಎ ಲೇಟರ್ ಟ್ರಾನ್ಸಿಷನ್ ಟು ಎ ಪ್ರಾಡಕ್ಟ್ ರೋಲ್ ಟು ಸಿ ಅ ಮ್ಯಾಸಿವ್ ಜಂಪ್. ಓಕೆನಾ, ಸೊ ದಿಸ್ ಇಸ್ ದ ರಿಯಾಲಿಟಿ ಚೆಕ್. ಮತ್ತೆ ಟಾಪ್ ಎಂಪ್ಲಾಯರ್ಸ್, ಆವರೇಜ್ ಫ್ರೆಶರ್ ಸ್ಯಾಲರಿ, ಮತ್ತೆ ಟೈರ್ ಮತ್ತೆ ಕ್ಯಾಟಗರಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ಎ ರಿಯಲಿಸ್ಟಿಕ್ ಸ್ಯಾಲರಿ trajectories in 2026. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ದಟ್ ಈಸ್ ದ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜಸ್ ಫಾರ್ CSC. ನೀವು ನೋಡ್ಬೋದು IISc ನಮಗೆ ಲೊಕೇಶನ್ ಇರೋದು ಮಲ್ಲೇಶ್ವರ. ಪ್ರೈಮರಿ ಎಂಟ್ರಿ ಎಕ್ಸಾಮ್ಸ್ ಯಾವ್ದ್ರಿಂದ ಬರುತ್ತೆ ನಿಮಗೆ, JEE ಅಡ್ವಾನ್ಸ್ಡ್ ಮತ್ತೆ JEE ಮೇನ್ಸ್. ಮತ್ತೆ ಅಪ್ರಾಕ್ಸಿಮೇಟ್ CSE ಕಟ್ ಆಫ್ ಯಾವ್ದಕ್ಕೆ ಇರುತ್ತೆ, ಜನರಲ್ ಮೆರಿಟ್ಗೆ ಟಾಪ್ 200 to 300 ರ್ಯಾಂಕಿಂಗ್ ಇರುತ್ತೆ. ಪ್ರೈಮರಿ ಫೋಕಸ್ ಸ್ಟ್ರೆಂತ್, ಇಲ್ಲಿ ಏನು ಫೋಕಸ್ ಮಾಡ್ತಾರೆ ಅಂದ್ರೆ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಕೋರ್ ರಿಸರ್ಚ್. ಓಕೆ, ಅಡ್ವಾನ್ಸಿಂಗ್ ಕಂಪ್ಯೂಟಿಂಗ್ ಕೋರ್ ರಿಸರ್ಚ್ ಅಂಡ್ ಆರ್ಕಿಟೆಕ್ಚರ್ ಅಂಡ್ ಡೀಪ್ AI ML ಮ್ಯಾಥಮೆಟಿಕ್ಸ್. ಓಕೆ, ಇದಾದ್ಮೇಲೆ NITK ಸೂರತ್ಕಲ್. ಓಕೆ, ಸೊ NIT ಸೂರತ್ಕಲ್ ಅಂತ. ಓಕೆ, ಕರ್ನಾಟಕದು ಸೂರತ್ಕಲ್, ಮಂಗಳೂರು. ಸೊ ಇದು ಪ್ರೈಮರಿ ಎಂಟ್ರಿ ಬಂದ್ಬಿಟ್ಟು JEE ಮೇನ್ಸ್ ಬರ್ದಿರಬೇಕು. ಅಂಡ್ ಅಪ್ರಾಕ್ಸಿಮೇಟ್ CSE ಕಟ್ ಆಫ್ ಎಷ್ಟಿರುತ್ತೆ, 1500 ಇಂದ 2500 ವರೆಗೆ ಆಲ್ ಇಂಡಿಯನ್ ರ್ಯಾಂಕ್ ಇರಬೇಕು. ಅಂಡ್ ಪ್ರೈಮರಿ ಫೋಕಸ್ ಯಾವ್ದ್ರ ಮೇಲೆ ಬರುತ್ತೆ, ಎಕ್ಸೆಪ್ಷನಲ್ ನ್ಯಾಷನಲ್ ಕೋಡಿಂಗ್ ಕಲ್ಚರ್, ಬೀಚ್ ಸೈಡ್ ಕ್ಯಾಂಪಸ್ ಲೈಫ್ ಅಂಡ್ ಮ್ಯಾಸಿವ್ ಕೋರ್ ಪ್ಲೇಸ್ಮೆಂಟ್ಸ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಸ್ಟ್ರೆಂತ್ ಮತ್ತೆ ಪ್ರೈಮರಿ ಫೋಕಸ್ ಬಗ್ಗೆ ಆಯ್ತು. ಅಂಡ್ ನೆಕ್ಸ್ಟ್ ಒನ್ RVC, ನಮ್ಮ KST ಥ್ರೂ ಹೋದ್ರೆ ಎಲ್ಲರದು ಫಸ್ಟ್ ಪ್ರಿಯಾರಿಟಿ RVC ಏನೇ ಆಗಿರುತ್ತೆ, RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದು ಮೈಸೂರು ರೋಡ್ ಬರುತ್ತೆ, ಮೈಸೂರು ರೋಡ್ ಅಡ್ರೆಸ್. ಓಕೆ, ಸೊ ಮೈಸೂರು ರೋಡ್ ಅಲ್ಲಿ ಬರುತ್ತೆ, ಬೆಂಗಳೂರು. ಅಂಡ್ ಪ್ರೈಮರಿ ಎಂಟ್ರಿ ಯಾವ್ದಕ್ಕೆ ಬಂದ್ರೆ KCT ಮತ್ತೆ ಕಾಮೆಡ್ಕೆ. ಓಕೆ, ನಮ್ಮ KCT ಮೂಲಕ ಮತ್ತೆ ಕಾಮೆಡ್ಕೆ ಮೂಲಕ ನೀವು ಎಂಟ್ರಿಯನ್ನು ತಗೊಳ್ಬಹುದು. ಅಂಡ್ ಅಪ್ರಾಕ್ಸಿಮೇಟ್ CSE ಕಟ್ ಆಫ್ ಎಷ್ಟಿರುತ್ತೆ ಅಂದ್ರೆ ಅಂಡರ್ KCT ಆದ್ರೆ 500 ಬಿಲೋ ಇರಬೇಕು, ಅಥವಾ ಅಂಡರ್ 500. ಕಾಮೆಡ್ಕೆ ಅಂದ್ರೆ ಅಂಡರ್ 450 ಒಳಗಡೆ ಇರಬೇಕು. ಓಕೆ, ಮ್ಯಾನೇಜ್ಮೆಂಟ್ ಸೀಟ್ ಮತ್ತೆ ಗೌರ್ಮೆಂಟ್ ಸೀಟ್ ಅಂತ ಹೇಳಿ. ಅಂಡ್ ಪ್ರೈಮರಿ ಫೋಕಸ್ ಮತ್ತೆ ಇದ್ರದ್ದು ಸ್ಟ್ರೆಂತ್ ಏನು, ಫೋಕಸ್ ಯಾವ್ದ್ರ ಮೇಲೆ ಬರುತ್ತೆ ಮತ್ತೆ ಸ್ಟ್ರೆಂತ್ ಏನಪ್ಪಾ ಅಂತ ಹೇಳಿದ್ರೆ ದ ಅನ್ಡಿಸ್ಪ್ಯೂಟೆಡ್ ಟಾಪ್ ಸ್ಟೇಟ್ ಆಪ್ಷನ್. ಓಕೆ, ಸೊ ಸ್ಟ್ರಾಂಗೆಸ್ಟ್ ಅನ್ನ ಕ್ಯಾಂಪಸ್ ರಿಕ್ವೈರ್ಮೆಂಟ್, ಪೈಪ್ಲೈನ್ಸ್ ವಿತ್ ಎಲೈಟ್ ಪ್ರಾಡಕ್ಟ್ ಕಂಪನೀಸ್. ಓಕೆ, ಸೊ ಇದರಲ್ಲಿ ಏನಕ್ಕೆ ಜಾಯ್ನ್ ಆಗ್ತಾರೆ ಅಂದ್ರೆ ದಿಸ್ ಇಸ್ ದ ಮೇನ್ ರೀಸನ್. ಓಕೆ, ಸೊ ಕಾಲೇಜ್ ಬಗ್ಗೆ ಆಯ್ತು. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಮಿಕ್ಕಿದ ಕಾಲೇಜಸ್ ಇಲ್ಲೆಲ್ಲ ಇದೆ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, MSRIT, ಆಮೇಲೆ PS ಯೂನಿವರ್ಸಿಟಿ ಅಂಡ್ MIT ಮಣಿಪಾಲ್. ಓಕೆ, ಸೊ ಇವೆಲ್ಲ ನಿಮಗೆ ಪ್ರೈಮರಿ ಫೋಕಸ್ ಮತ್ತೆ ಸ್ಟ್ರೆಂತ್ ಬಗ್ಗೆ ಮತ್ತೆ ವಾಟ್ ಇಸ್ ದ ಕಟ್ ಆಫ್ ಅಂತೇಳಿ ಇಲ್ಲಿ ಎಲ್ಲ ನೀಟಾಗಿ ಮೆನ್ಷನ್ ಮಾಡಿದೀನಿ. ಯು ಕ್ಯಾನ್ ಗೋ ಥ್ರೂ ಇಟ್. ಫೈನ್, ಎಸ್ ಸರ್. ಅಂಡ್ ನೆಕ್ಸ್ಟ್ ಒನ್ ನೋಡಿದ್ರೆ 4 years ಸರ್ವೈವಲ್ ಗೈಡ್ ಫಾರ್ ಫ್ರೆಶರ್ಸ್. ಓಕೆ, ಇವಾಗ ಯಾರ್ಯಾರು ಜಾಯ್ನ್ ಆಗ್ತಿದ್ದಾರೆ ಕಾಲೇಜ್ಗಳಿಗೆ ಅವರಿಗೆ ಗೈಡೆನ್ಸ್ ಏನಪ್ಪಾ, ಏನ್ ಮಾಡಬೇಕು, ನೀವು ಓದೋದ್ರ ಜೊತೆ ಇವೆಲ್ಲ ಬಿಲ್ಡ್ ಮಾಡ್ತಾ ಹೋಗಬೇಕು. ಫಸ್ಟ್ ಇಯರ್ ಮಾಸ್ಟರ್ ಕೋರ್ ಫೌಂಡೇಶನ್ ಫಸ್ಟ್ ಇಯರ್. ಓಕೆ, ಸೊ ಫಸ್ಟ್ ಇಯರ್ ಆಗಿ do not jump straight into AI tools, build a rock solid foundation in a core language C++ and Java ಅಥವಾ Java and focus entirely on a data structure and algorithm DSA. your logical baseline is what companies interview for. Okay, so ಇದನ್ನ ನೀವು ಫಸ್ಟ್ ಇಯರ್ ಅಲ್ಲಿ ಕಲಿಬೇಕು. ಓಕೆ, ಸಬ್ಜೆಕ್ಟ್ ಜೊತೆ. and the next one, build a ship real project. Okay, so build a ship real projects. ಸೆಕೆಂಡ್ ಇಯರ್ ಏನೋ
ಮೂವ್ ಪಾಸ್ ಸ್ಟ್ಯಾಂಡರ್ಡ್ ಟ್ಯುಟೋರಿಯಲ್ಸ್ ಕಾಪಿ ಪೇಸ್ಟಿಂಗ್. ಓಕೆ, ಸೊ ಇಲ್ಲಿ ನಾರ್ಮಲ್ ಆಗಿ ಏನ್ ಮಾಡ್ತಾರೆ, ಕಾಪಿ ಪೇಸ್ಟ್ ಎಲ್ಲ ಮಾಡ್ತಾ ಇರ್ತಾರೆ, ಅದನ್ನೆಲ್ಲ ಬಿಟ್ಬಿಡ್ಬೇಕು. ಬಿಲ್ಡ್ ಇಂಡಿಪೆಂಡೆಂಟ್ ಅಪ್ಲಿಕೇಶನ್ಸ್. ಓಕೆ, ಇಂಡಿಪೆಂಡೆಂಟ್ ಅಪ್ಲಿಕೇಶನ್ಸ್, ಹೋಸ್ಟ್ ದೆಮ್ ಪಬ್ಲಿಕಲಿ and maintain an active GitHub profile. Contribution to open source projects are high ranking on platform like Kaggle carry more weight than college GPA. Okay na, idanondu ನೆನಪಿಟ್ಕೊಳ್ಳಿ ಸೆಕೆಂಡ್ ಇಯರ್ ಅಲ್ಲಿ. ಓಕೆ, and the next one specialization. ಯಾವ್ದ್ರಲ್ಲಿರಬೇಕು, ಸ್ಪೆಷಲೈಸ್ ಇನ್ ಅ ಹೈ ಗ್ರೋತ್ ಡೊಮೈನ್, ದಟ್ ಇಸ್ ಥರ್ಡ್ ಇಯರ್. ಪಿಕ್ ಆನ್ ಎಲೆಕ್ಟ್ ಸ್ಪೆಷಲೈಸೇಷನ್ ಬ್ರಾಂಚ್. ಅದರಲ್ಲಿ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಕ್ಲೌಡ್ ಆರ್ಕಿಟೆಕ್ಚರ್, ಗೆಟ್ ಆನ್ AWS ಅಂದ್ರೆ ಅಮೆಜಾನ್ ವೆಬ್ ಸರ್ವಿಸ್ ಅಂತ ಬರುತ್ತೆ, ಆಮೇಲೆ ಅಜೂರ್ ಸರ್ಟಿಫಿಕೇಶನ್ ಅಂತ ಕರಿಬಹುದು. ಡೀಪ್ ML ಅಂದ್ರೆ ಮೆಷಿನ್ ಲರ್ನಿಂಗ್ ಇಂಜಿನಿಯರಿಂಗ್ ಆರ್ ಸೈಬರ್ ಸೆಕ್ಯೂರಿಟಿ. ನೆಕ್ಸ್ಟ್ ಒನ್ ಏನಂತಂದ್ರೆ ಅಪ್ಲೈ ಫಾರ್ ರಿಮೋಟ್ ಇಂಟರ್ನ್ಶಿಪ್ ಆರ್ ಟೆಕ್ ಫೆಲೋಶಿಪ್ಸ್ ಟು ಗೇನ್ ಪ್ರಾಡಕ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಯಾವಾಗ ನೀವು ಥರ್ಡ್ ಇಯರ್ ಅಲ್ಲಿ ಇರಬೇಕಾದ್ರೆ, ಸರ್ ನಮಗೆ ಫೋರ್ತ್ ಇಯರ್ ತಾನೆಲ್ಲ ಬರೋದು ಅಂತಂದ್ರೆ ಯು ಕ್ಯಾನ್ ಟ್ರೈ ಫ್ರಮ್ ಥರ್ಡ್ ಇಯರ್ ಓನ್ಲಿ. ಓಕೆ, ಸೊ ಇಂಟರ್ನ್ಶಿಪ್ ಪ್ರಾಜೆಕ್ಟ್ಸ್ ಅವೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ನಿಮಗೆ. ಅಂಡ್ ಲಾಸ್ಟ್ ಒನ್, ಸೊ ಟಾರ್ಗೆಟ್ ಪ್ರಾಡಕ್ಟ್. ಓಕೆ, ಟಾರ್ಗೆಟ್ ಪ್ರಾಡಕ್ಟ್ and GCC portal for a fourth year. Okay, prepare heavily for system design fundamentals and refine your resume to highlight the deployment matrices. ಅಂದ್ರೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ optimized query run times by 30%. Okay, and actively leverage. ನೆಕ್ಸ್ಟ್ ಲಾವರೇಜ್ ಅಂತಂದ್ರೆ ಎಲ್ಲೆಲ್ಲಿ ನೀವು ಅಪ್ಲೈ ಮಾಡಬೇಕು ಅನ್ನೋದು. ಲಿಂಕ್ಡ್ಇನ್ ಅಂಡ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಡ್ರೈವ್ಸ್ ಟಾರ್ಗೆಟಿಂಗ್ ಪ್ರಾಡಕ್ಟ್ ಫಾರ್ಮ್ಸ್. ಓಕೆ, ಸೊ ಇವೆಲ್ಲ ನೀವು ಫಸ್ಟ್ 4 ಇಯರ್ಸ್ ಅಂದ್ರೆ ನೀವು ಫಸ್ಟ್ ಇಯರ್ ಇದ್ದಾಗ, ಸೆಕೆಂಡ್ ಇಯರ್ ಇದ್ದಾಗ, ಥರ್ಡ್ ಇಯರ್ ಇದ್ದಾಗ ಅಂಡ್ ಫೋರ್ತ್ ಇಯರ್ ಇದ್ದಾಗ ಸ್ವಲ್ಪನೇ ಕಲಿತಾ ಹೋಗಬೇಕು. ರೈಟ್, ಸೊ ಇಷ್ಟು ಮಾಡಿ. ಸೊ ನಿಮಗೆ ಇವಾಗ ಆಲ್ರೆಡಿ ಗೊತ್ತಾಗಿರುತ್ತೆ ನೀವು CSE ತಗೋಬೇಕಾ ಅಥವಾ ಬೇಡವಾ ಅಂತೇಳಿ. ಇವಾಗ ನಿಮ್ಗೆ ಏನಾದ್ರೂ CSE ಮೇಲೆ ನಿಜವಾಗ್ಲೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಯು ಕ್ಯಾನ್ ಗೋ ಹೆಡ್. ಓಕೆನಾ? ಎಸ್, ದಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.